KPSCಯಿಂದ ನಡೆಸಿದಂಥ KS ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ದೋಷ ಇತ್ತು. ಆದರೆ ಇವತ್ತು ಅವರು ಪೇಪರ್ ಪ್ರೆಸ್ ಇದು ಕೊಟ್ಟಿದ್ದಾರೆ, ತಜ್ಞರ ವರದಿ ಕೊಟ್ಟು ತಜ್ಞರು ಹೇಳಿರೋದ್ರ ಪ್ರಕಾರ ಕನ್ನಡದಿಂದ ಏನೂ ತಪ್ಪೇ ಆಗಿಲ್ಲ ಅನ್ನೋ ಥರ ಅವರು ಇದು ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಆ ತಜ್ಞರು ಹೊಟ್ಟೆಗೆ ನಿಜವಾಗ್ಲೂ ಅನ್ನ ತಿಂತಾರ ಇಲ್ಲ ಕರ್ನಾಟಕದವ್ರು ಅವ್ರ ತಜ್ಞರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಮತ್ತು ಪ್ರತಿಯೊಂದು ಲಾಸ್ಟ್ ಟೈಮ್ ಏನು 27ನೇ ತಾರೀಕು ಆಗಸ್ಟು ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು ಅದಕ್ಕಿಂತ ಹೆಚ್ಚು ತಪ್ಪು ಮರುಪರೀಕ್ಷೆಯಲ್ಲಾಗಿದೆ. ಮರುಪರೀಕ್ಷೆಯಲ್ಲಿ ಇಷ್ಟೆಲ್ಲ ತಪ್ಪಾದರೂ ಕೂಡ ಮೊದಲು ವರದಿ ಕೊಟ್ಟಿದ್ದಾರೆ, ಅಂದರೆ ಕನ್ನಡ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಈಗ ಎರಡನೇ ಸರಿ ಕನ್ನಡ ಮಿಸ್ಟೇಕ್ ಆಗಿಲ್ಲ ಅಂತೇಳಿ ಸರ್ಕಾರ ಕೂಡ ಏನಾದರೂ ಈ ಒಂದು KPSC ಭ್ರಷ್ಟಾಚಾರಕ್ಕೆ ಏನಾದರೂ ಇವರು ಕೈ ಇದೆಯಾ ಅಂತ. KPSC ಒಂಥರ ಹೆಂಗೇನಂದರೆ ಪ್ರೀ ಪ್ಲ್ಯಾನ್ಡ್ ಕರಪ್ಷನ್ನು ಮತ್ತು ಎಕ್ಸಾಮ್ಸು ಪ್ರತಿಯೊಂದು ಹಂತದಲ್ಲೂ ಕೋರ್ಟಿಗೆ ಹೋದರೂ ಅಷ್ಟೇ ಎಲ್ಲ ಕಡೆ ಅವರು ಹೆಂಗೆ ಬೇಕೋ ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಜಡ್ಜ್ಮೆಂಟ್ ಬರೋ ಥರ ಪ್ರತಿಯೊಂದು ಹಂತದಲ್ಲೂ ಮಾಡ್ಕೊತಾ ಇದ್ದಾರೆ. ಅಂದರೆ KPSC ಅವರು ಸರ್ಕಾರ KPSC ಪಾತ್ರ ಏನು ಇಲ್ಲಿ KS ಮರುಪರೀಕ್ಷೆಯಲ್ಲಿ ಆಗಿರೋಂಥ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಏನಾಗಿದೆ ಇವರಿಗೆ? ಇಷ್ಟೆಲ್ಲ ತಪ್ಪಿಟ್ಕೊಂಡು ಕೂಡ ತಜ್ಞರು ನಿಜವಾಗ್ಲೂ ಅವರು ತಜ್ಞರಂತ ಅನ್ಸ್ಕೊಳಲ್ಲ. ಇವರು ತಜ್ಞರು ಸುಳ್ಳು ಮಾಹಿತಿ ಕೊಡ್ತಾರಂತಂದರೆ ತಜ್ಞರು ನಿಜವಾಗ್ಲೂ ಕಮಿಟಿ ಮಾಡಿದಾರಾ ಇವರು KPSC ಅವರು ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ. ನನಗೆ ಅನಿಸುತ್ತೆ KPSCಯಿಂದ ಯಾವುದೇ ರೀತಿ ತಜ್ಞರು ಇಟ್ಟೇ ಇಲ್ಲ ಅಂತ ಅನ್ಕೊತೀನಿ. ಯಾಕೆಂದರೆ ಅವ್ರು ಇಟ್ಟಿದ್ರೆ ಅವರು ಪ್ರಶ್ನೆ ಪತ್ರಿಕೆ ತಪ್ಪೇ ಇಲ್ಲ ಅಂತ ಹೇಳೋದಕ್ಕೆ ಅವರು ಯಾವುದೇ ಒಂದು ಸಣ್ಣ ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಆ ಕ್ವಶನ್ ಪೇಪರ್ ಕೊಟ್ಟರೆ KPSCಯಿಂದ ನಡೆಸಿರೋಂಥ KS ಎಕ್ಸಾಮ್ಸ್ದು ಅವರು ಕೂಡ ಹೇಳ್ತಾರೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಇದೆ ಇಲ್ಲ ಅಂತ ಹೇಳಿ. ನೀವಂಥದ್ದು ತಜ್ಞರು ಅಂತ ಅನ್ಸ್ಕೊತಿದ್ದೀರಾ, ಈ ಒಂದು ಕ್ವಶನ್ ಮಿಸ್ಟೇಕೇ ಇಲ್ಲ, ಪ್ರಶ್ನೆ ಪತ್ರಿಕೆ ದೋಷ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನೀವು ಕನ್ನಡದವರೇನಾ, ನೀವು ಇಲ್ಲ ಕಮಿಟಿ ಫಾರ್ಮ್ ಮಾಡಿದ್ರಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ಸರ್ಕಾರ ಮತ್ತು KPSC ಮತ್ತು ವಿದ್ಯಾರ್ಥಿಗಳು ಅಷ್ಟೇ ಏನೇ ಆದರೂ ಈ ಒಂದು ತಿಂಗಳಲ್ಲಾಗಬೇಕು. ಸರ್ಕಾರನೂ ವಿದ್ಯಾರ್ಥಿಗಳ ಪರವಾಗಿ ನಡ್ಕೊಬೇಕಾಗುತ್ತೆ. ಯಾಕೆಂದರೆ ನೀವು ಮೇ 3, 5, 7, 8, 9ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದೀರಾ ಮೇನ್ಸು. ನೀವು ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ಸರ್ಕಾರ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಯಾಕೆಂದರೆ ನೀವು ಕಳೆದ ಬಾರಿ ಏನು KS ಪರೀಕ್ಷೆ ನಡೀತು ಅದಕ್ಕಿಂತ ಎರಡನೇ ಬಾರಿ ಸಾಕಷ್ಟು ಮಿಸ್ಟೇಕ್ ಆಗಿದೆ. ನೀವಾದರೂ ಅವರಿಗೆ ಮಿಸ್ಟೇಕ್ ಇಲ್ಲ ಅಂತೇಳಿ ತಜ್ಞರನ್ನು ಬಿಟ್ಟು ಇಷ್ಟೆಲ್ಲ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನೀವು ಕನ್ನಡ ಕೊಲೆ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ದಯವಿಟ್ಟು ನೀವು ಇದು ಮಧ್ಯಪ್ರವೇಶ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಕನ್ನಡ ರಾಮಯ್ಯ ಅಂತ ಅಲ್ಲ, ನಿಮಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕೂಡ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನೀವು ಅಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇಲ್ಲ, ಇದು ಮೇಜರ್ ಮಿಸ್ಟೇಕ್ಸು. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪ್ರತಿ ಒಂದು ಪ್ರಶ್ನೆನೂ ಇಂಪಾರ್ಟೆಂಟ್ ಇರುತ್ತೆ, ಪ್ರತಿ ಒಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ. 0.1 ಮಾರ್ಕ್ಸಲ್ಲೂ ಕೂಡ ಕಟ್ ಆಫಿಂದ ಆಚೆ ಹೋಗೋರು ಎಷ್ಟೋ ಸಾವಿರಾರು ಜನ ಇದ್ದಾರೆ. ಮತ್ತು ತುಂಬ ಸೀರಿಯಸ್ಸಾಗಿ ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಯಾರಿಗೂ ಮೋಸ ಮಾಡಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ.